ಅವಳಿಗೆ ಸಂಬಂಧಪಟ್ಟಿರೋರೆಲ್ಲ ಬರ್ತಾರೆ, ನನ್ನ ಜೊತೆ ಚೆನ್ನಾಗಿರೋರ್ ಥರ ನಾಟಕ ಆಡ್ತಾರೆ, ಮನ್ಸಿಗೆ ನೋವು ಕೊಟ್ಬಿಟ್ಟು ಹೋಗ್ತಾರೆ. ಚಿನ್ನು ಅಂತ ಒಬ್ಬ ಬಂದಿದ್ದ, ತುಂಬಾ ಒಳ್ಳೆಯವನು, ನೋಡಕ್ಕೂ ತುಂಬಾ ಮುದ್ದ ಕಾಣಿಸ್ತಾನೆ. ಅವನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ ಗೊತ್ತಾ? ಎಂತೆಂಥ ಸಂದರ್ಭದಲ್ಲಿ ಅವನು ನನ್ನ ಸೇವೆ ಮಾಡ್ದ ಗೊತ್ತಾ? ಆದ್ರೆ ಅವನು ಶಾಂತಿ ಕಡೆಯವನೇ. ಅವನ ಬಗ್ಗೆ ಅವನೊಂಥರ ಬೇರೆನೆ ಮಂತ್ರ. ನಮ್ಮ ಅಣ್ಣನ್ ಬಿಟ್ರೆ ಗಂಡ್ಸು ಅಂತ ನಾನೇನಾದ್ರೂ ನೆನಪಲ್ಲಿ ಇಟ್ಕೊಂಡ್ರೆ ಅದು ಅವನೇ. ನಮ್ಮ ಅಣ್ಣನ್ ಪ್ರೀತಿ ವಾತ್ಸಲ್ಯನೇ ಬೇರೆ. ಆ ಚಿನ್ನು ಪ್ರೀತಿನೇ ಬೇರೆ. ಮಂತ್ರ, ನೀನೊಂದ್ಸಲ ನೋಡ್ಬೇಕು ಅವನ್ನ. ನೀನು ಅವನ್ನ ಇಷ್ಟಪಟ್ಬಿಡ್ತೀಯಾ? ನೀನಲ್ಲ, ಯಾವ ಹುಡುಗಿ ನೋಡಿದ್ರು ಅವನ್ನ ಇಷ್ಟಪಡೋದಂತೂ 100%. ಅವನ್ನ ನೆನ್ಸ್ಕೊಂಡ್ರೆ ಒಂದೊಂದ್ಸಲ ಕೋಪ ಬಂದಂಗಾಗತ್ತೆ, ಇನ್ನೊಂದ್ಸಲ ಬೇಡ ಬಿಡು. ಅವನ್ ಥರನೇ ನೀನು ಏನಾದ್ರೂ ಶಾಂತಿ ಕಡೆಯವಳೇನಾ? ನಿನಗೂ ಶಾಂತಿಗೂ ಏನಾದ್ರೂ ಸಂಬಂಧ ಇದೆಯಾ? ಇದೆ. ನನಗೂ ಶಾಂತಿಗೂ ಸಂಬಂಧ ಇದೆ. ಅಂದ್ರೆ ಅಂದ್ರೆ ಅವಳೇ ನಿನ್ನ ಕಳ್ಸಿರೋದಾ? ಏ, ಏನ್ ಹೇಳ್ತಿದ್ಯಾ? ಹೆದರ್ಕೊಂಡ್ಯಾ? ಅವಳೆಲ್ಲಿ ಕಳಿಸ್ತಾಳೆ? ಅವಳು ನನ್ನ ಕಳಿಸೋ ಥರ ನಾನು ಸೀನ್ ಕ್ರಿಯೇಟ್ ಮಾಡಿ ಇಲ್ಲಿಗೆ ಬಂದಿದ್ದು. ನನಗೂ ಶಾಂತಿಗೂ ಸಂಬಂಧ ಇದೆಯಾ ಅಂದ್ರಲ್ಲ? ಹೌದು, ಸಂಬಂಧ ಇದೆ. ಇವಾಗಲೂ ಅದನ್ನೇ ಹೇಳ್ತಾ ಇದ್ದೀನಿ, ಸಂಬಂಧ ಇದೆ. ನನಗೂ ಅವಳಿಗೂ ಸೈಡಿನ ಸಂಬಂಧ. ನಿನಗೂ ಅವಳಿಗೂ ಏನು ಸಂಬಂಧ ಇದೆಯೋ ಅದೇ ಸಂಬಂಧ ನನಗೂ ಅವಳಿಗೂ ಇದೆ. ನಂಗೆ ಅರ್ಥ ಆಗ್ತಿಲ್ಲ. ಆ ಶಾಂತಿಯಿಂದ ನನಗೂ ಮೋಸ ಆಗಿದೆ. ನೀನು ಹೀಗೆ ಅವಳ ಹತ್ರ ಸಿಕ್ಕಾಕೊಂಡಿರೋ ವಿಷಯ ನನಗೆ ಅರ್ಧಂಬರ್ಧ ಗೊತ್ತಾಯ್ತು. ನಿನಗೆ ಹೆಲ್ಪ್ ಮಾಡೋದ್ರಿಂದ ನನ್ನ ಸೇಡು ತೀರುತ್ತೆ. ಆ ನಂಬಿಕೆಯಿಂದ ನಾನು ಇಲ್ಲಿಗೆ ಬಂದೆ. ಅದಕ್ಕೆ ಹೇಳ್ತಿದ್ದೀನಿ, ನೀನು ನನ್ನ ಪೂರ್ತಿಯಾಗಿ ನಂಬೋದು. ಈ ಗ್ಯಾಂಗಿಂದ ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕಂತ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಟೈಮ್ ನೋಡಿ ನಿನ್ನ ಕರ್ಕೊಂಡು ಹೋಗಿ ನಿಮ್ಮ ಅಣ್ಣನ ಹತ್ರ ಸೇರಿಸ್ತೀನಿ. ನಿಜವಾಗ್ಲೂನಾ? ನಿಜವಾಗ್ಲೂ. ಸರಿ, ಸಾಕು. ನನಗೆ ನಿಜವಾಗ್ಲೂ ಮಾತೇ ಬರ್ತಿಲ್ಲ. ಮಂತ್ರ ಮಂತ್ರ ದೇವ್ರ ನಿಜವಾಗ್ಲೂ ಇದ್ದಾನೆ. ಮಂತ್ರ, ಎಷ್ಟು ದಿನ ಆದ್ಮೇಲೆ ನಿನ್ ರೂಪದಲ್ಲಿ ನನ್ ಮುಂದೆ. ಮಂತ್ರ 100% ದೇವ್ರಿದ್ದಾನೆ. ಮಂತ್ರ, ದೇವ್ರಿದ್ದಾನೆ, ದೇವ್ರಿದ್ದಾನೆ. ನೀನು ಅಣ್ಣನ ಹತ್ರ ನನ್ನ ಕರ್ಕೊಂಡು ಹೋಗ್ತಿಯಲ್ಲ? ಖಂಡಿತ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಏನೂ ಇಲ್ಲ, ಒಂದೇ ಒಂದು ಪ್ರಶ್ನೆ, ಬೇಜಾರು ಮಾಡ್ಕೋಬೇಡ, ಕೇಳು. ಮಂತ್ರ, ಹೀಗೆ ಹೀಗೆ ನನ್ನ ಜೀವ ಇರೋ ತನಕ ನನಗೆ ಫ್ರೆಂಡ್ ಆಗಿರ್ತೀಯ ಅಲ್ವಾ? ಖಂಡಿತವಾಗ್ಲೂ ಇರ್ತೀನಿ. ಬರೀ ಫ್ರೆಂಡಾಗಿ ಮಾತ್ರ ಅಲ್ಲ, ನಿನ್ನ ನೆರಳಾಗಿರ್ತೀನಿ ನನ್ನ ಉಸಿರಿರೋವರೆಗೂ. ಯಾಕೆ ಅಂದರೆ ನಿನಗೂ ನನಗೂ ಏನೋ ಒಂದು ಸಂಬಂಧ ಇದೆ. ಇಬ್ರು ಒಬ್ರ ಮೇಲೆ ಸೇಡ್ ತೀರಿಸ್ಕೋಬೇಕು. ಬಾ.